ನಾನು ಮ್ಯಾಲ್ ಮಾತಾಡ್ತೇನೆ, ಎರಡ ಮಾತು ಹೇಳ್ಬಿಡ್ತೇನೆ. ಒಂದು ಬದುಕು ಸಾರ್ಥಕ ಆಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು? ಒಂದು ಸಾರ್ಥಕತೆಯ ಜೀವನದ ಲಕ್ಷಣ ಅಂದ್ರ ಇಷ್ಟೇ, ಕೈಯಲ್ಲಿ ಸತ್ಕಾರ್ಯಗಳಿರಬೇಕು, ತಲೆಯಲ್ಲಿ ಸದ್ವಿಚಾರಗಳಿರಬೇಕು, ಬಾಯಲ್ಲಿ ಸವಿ ಮಾತುಗಳಿರಬೇಕು, ಹೃದಯದಲ್ಲಿ ಪ್ರೇಮ ಇರಬೇಕು. ಇಷ್ಟಿದ್ರೆ ಸಾಕು, ಅದು ಬದುಕಿನ ಸಾರ್ಥಕತೆಯ ಲಕ್ಷಣ. ಇಷ್ಟ ನೆನಪಿಡಿ, ತಲೆಯಾಗ ಚಲೋ ವಿಚಾರ ಇರಬೇಕು, ಕೈಯಾಗ ಚಲೋ ಕೆಲಸ ಇರಬೇಕು, ನಾಲ್ಗೆ ಮ್ಯಾಲ ಚಲೋ ಮಾತಿರ್ಬೇಕು, ಎದ್ಯಾಗ ಪ್ರೇಮ ಇರಬೇಕು. ಇಷ್ಟಿದ್ದು ಬಿಟ್ರ ನಾವು ಗವಿಸಿದ್ದ ಪಂಚನ ಗದ್ದಿಗೆ ಹೋಗಿ ದೀಪ ಹಚ್ಚೋದು ಬೇಕಾಗಿಲ್ಲ. ಇಷ್ಟಿದ್ರ ಅವನ ಬಂದು ನಿಮ್ಮ ಮನೆಯ ಜಗಲಿಯ ದೀಪ ಆಗಿ ನಿಮ್ಮ ಮನ್ಯಾಗ ಸದಾ ಇರ್ತಾನ. ಮನೆಗೆ ಎಲ್ಲ ಬಹಳ ಭಕ್ತರು ಸೇರಿದಿರಿ. ನಂದೊಂದೇ ಮಾತು ಗೊತ್ತಲ್ಲ, ನಿಮ್ಮ ಜಾತ್ರೆ ಮುಗೀತು, ನನ್ನ ಜಾತ್ರೆ ನೀವೆಲ್ಲ ಸಮಾಧಾನದಿಂದ ಸಂತೋಷದಿಂದ ಮನೆ ಮುಟ್ಟದ ಮೇಲೆ ನಮಗ ಅವತ್ತು ಆಗುತ್ತೆ ಹೇಳ್ದಂಗ ಆಗ್ತೈತಿ. ನೀವೆಲ್ಲ ದಯವಿಟ್ಟು ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ, ಯಾರು ಅವಸರ ಮಾಡಬೇಡ್ರಿ, ಒತ್ತಡ ಮಾಡಬೇಡ್ರಿ, ಸಮಾಧಾನದಿಂದ ಹೋಗ್ಬೇಕು.